ಒಳಗಿರೋಳು ಅಂದ್ರೆ ಅದು ಮಾವ, ಆ ಹುಡುಗಿ ಒಳಗೆ ಒಂದು ದುಷ್ಟಶಕ್ತಿ ಅಡಗಿರಬಹುದು ಅನ್ನೋ ಅನುಮಾನ ನಮ್ಮೆಲ್ರಿಗೂ ಇದೆ. ದುಷ್ಟಶಕ್ತಿನ ಅಂದ್ರೆ? ಯಜಮಾನ್ರೆ, ಮೊನ್ನೆ ರಾತ್ರಿ ಯಾರೋ ಓಡಾಡ್ದಂಗಾಯ್ತು. ಬಾಗಲು ಬಡದ ಶಬ್ದನೂ ಕೇಳಿಸ್ತು, ಗೆಜ್ಜೆ ಶಬ್ದನೂ ಕೇಳಿಸ್ತು. ಇದೆಲ್ಲ ದುಷ್ಟಶಕ್ತಿದೆ ಕೆಲಸ ಅಲ್ವಾ ಯಜಮಾನ್ರೆ? ಯಾಕೆ ಯಜಮಾನ್ರೆ, ಈ ಥರ ಅನುಭವ ನಿಮ್ಗಾಗಿಲ್ವಾ? ನನಗೂ ಅದೆಲ್ಲ ಕೇಳಿಸ್ತು. ಆದ್ರೆ ಇದಕ್ಕೆಲ್ಲ ಆ ಹುಡುಗಿನೇ ಕಾರಣ ಅಂತ ಹೇಗೆ ಹೇಳ್ತೀರಾ? ಆ ಹುಡುಗಿ ಒಬ್ಳೇ ಇರುವಾಗ ಏನೇನೋ ಮಾತಾಡ್ಕೋತಿರ್ತಾಳೆ ಯಜಮಾನ್ರೆ. ಮಾಡಿ ಮೇಲೆ ಕೂದಲು ಬಿಟ್ಕೊಂಡು ಒಬ್ಬೊಬ್ಳೆ ಓಡಾಡ್ತಾ ಇರ್ತಾಳೆ ಯಜಮಾನ್ರೆ. ಮಾವ, ಹೊತ್ತಲ್ಲದ ಹೊತ್ತಲ್ಲಿ ಮನೆಯಿಂದ ಹೋಗಿ ಬಂದು ಮಾಡ್ತಿರ್ತಾಳೆ ಮಾವ. ಈ ನಡುವೆ ರಾತ್ರಿ ಯಾರು ಆಚೆ ಓಡಾಡಕ್ಕೇ ಆಗ್ತಿಲ್ಲ ಯಜಮಾನ್ರೆ. ಮೊದಲೇ ಅವಳು ಕಾಳಿ ಬೆಟ್ಟದಿಂದ ಬಂದಿದ್ದಾಳೆ ಯಜಮಾನ್ರೆ. ಅಲ್ಲಿ ಯಂತ್ರ ತಂತ್ರ ಮಂತ್ರ ಎಲ್ಲ ಜಾಸ್ತಿ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಯಜಮಾನ್ರೆ. ಮಾವ, ಅವಳು ಈ ಮನೆಗೆ ಸುರಭಿ ಹೆಸರು ಹೇಳ್ಕೊಂಡು ಬಂದಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ಸುರಭಿ ಎಲ್ಲ ವಿಚಾರನೂ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಇದೆಲ್ಲ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಆ ಹುಡುಗಿ ಈ ಥರ ಆಡ್ತಾರದು ನೋಡಿದ್ರೆ ಆ ಹುಡುಗಿ ಮೇಲೆ ಯಾರೋ ಮಾಟ ಮಂತ್ರ ಮಾಡಿ ನಮ್ಮ ಮೇಲೆ ಈ ಥರ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ನಮಗನ್ನಿಸ್ತಾ ಇದೆ ಯಜಮಾನ್ರೆ. ನಾನಂತೂ 1-2-3 ಸಲ ಆ ವಿಚಿತ್ರನ ನೋಡಿ ಹೆದರ್ಕೊಬಿಟ್ಟಿದ್ದೀನಿ ಯಜಮಾನ್ರೆ. ನಾನು ಯಾವಾಗಲೂ ಕೋಣೆಲೆ ಕೂತ್ಕೊಂಡು ಭಗವಂತನ ಧ್ಯಾನದಲ್ಲಿ ಮುಳುಗಿರ್ತೀನಿ. ಹಾಗಾಗಿ ಇದ್ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ. ಒಬ್ರಿಗೋ ಇಬ್ರಿಗೋ ಈ ಅನುಮಾನ ಬಂದಿದ್ರೆ ಇದನ್ನ ತೆಗೆದುಹಾಕ್ಬೋದಾಗಿತ್ತು. ನೀವು 3 ಜನ ಒಂದೇ ವಿಚಾರನ ಹೀಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಖಂಡಿತ ಇದರಲ್ಲಿ ಏನೋ ಸಮಸ್ಯೆ ಇದೆ ಅಂತ ನನ್ಗನ್ಸತ್ತೆ.